Today in this video, I am explaining the 14th program of PUC second year Computer Science Lab program, that is a Python program to add and display the elements from a queue using list. ಲಾಸ್ಟ್ ಪ್ರೋಗ್ರಾಮಲ್ಲಿ ನಾವು ಸ್ಟ್ಯಾಕ್ನ ನೋಡಿದ್ವಿ. ಸ್ಟ್ಯಾಕಲ್ಲಿ ವ್ಯಾಲ್ಯೂನ ಇನ್ಸರ್ಟ್ ಮಾಡೋದು ಮತ್ತು ರಿಮೂವ್ ಮಾಡೋದನ್ನ ನೋಡಿದ್ವಿ. ಅದೇ ರೀತಿ ಇಲ್ಲಿ ನಾವು ಕ್ಯೂ ಡಾಟಾ ಸ್ಟ್ರಕ್ಚರ್ ಅಥವಾ ಕ್ಯೂಬ್ನಲ್ಲಿ ಎಲಿಮೆಂಟ್ಸ್ನ ಹೆಂಗೆ ಆ್ಯಡ್ ಮಾಡೋದು ಮತ್ತು ಹೆಂಗೆ ಡಿಲೀಟ್ ಮಾಡೋದನ್ನ ನೋಡ್ತಾ ಹೋಗೋಣ. ಈಗ ಕ್ಯೂ ಅನ್ನೋದೇನಪ್ಪ ಅಂದರೆ ಇಟ್ ಈಸ್ ಎ ಫಿಫೋ ಡಾಟಾ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಸ್ಟ್ಯಾಕ್ನ ನಾವು ಲೀಫೋ ಡಾಟಾ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಲೀಫೋ ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಡಾಟಾ ಸ್ಟ್ರಕ್ಚರ್. ಬಟ್ ಕ್ಯೂ ಅಲ್ಲಿ ಹಂಗಾಗಲ್ಲ. ಕ್ಯೂ ಅಲ್ಲಿ ಇನ್ಸರ್ಟಿಂಗ್ ಅಂಡ್ ಡಿಲೀಟಿಂಗ್ ಆರ್ ಟೇಕ್ಸ್ ಪ್ಲೇಸ್ ಅಟ್ ಬೋತ್ ದ ಎಂಡ್ಸ್. ಅಂದರೆ ಇನ್ಸರ್ಷನ್ನು ಒಂದು ಕಡೆ ಆಗುತ್ತೆ, ಡಿಲೀಷನ್ ಒಂದು ಕಡೆ ಆಗುತ್ತೆ. ಸೊ ಇಲ್ಲಿ ನಮಗೇನಾಗುತ್ತೆ, ಫಿಫೋ ಯಾವುದು ಫಸ್ಟ್ ಎಲಿಮೆಂಟ್ ಆ್ಯಡ್ ಆಗಿರುತ್ತೋ ಅದೇ ಎಲಿಮೆಂಟು ಫಸ್ಟು ರಿಮೂವ್ ಆಗುತ್ತೆ. ಸೊ ಇದನ್ನು ನಾವು ಫಿಫೋ ಡಾಟಾ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಈಗ ಮೊದಲಿಗೆ ನಾವಿಲ್ಲಿ ಇಂಪೋರ್ಟ್ ಕ್ಯೂ ಅಂತೇಳಿ ಬರಿತೀವಿ. ಇಂಪೋರ್ಟ್ ಕ್ಯೂ ಅಂತ ಯಾಕೆ ಬರಿತೀವಿ ಅಂದರೆ, ನಾವು ಆಲ್ರೆಡಿ ಕ್ಯೂ ಅನ್ನೋದು ಲೈಬ್ರರಿ ಫಂಕ್ಷನ್ ಇದೆ, ಅದನ್ನು ನಮ್ಮ ಪ್ರೋಗ್ರಾಮ್ಗೆ ನಾವೇನು ಮಾಡ್ಕೊತೀವಿ, ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀವಿ. ಸೊ ಇಲ್ಲಿ ನಾವು ಕ್ಯೂನಲ್ಲಿ ರಿಲೇಟೆಡ್ ಆಗಿರೋಂಥ ಫಂಕ್ಷನ್ಸ್ಗಳನ್ನ ಅಥವಾ ಮೆಥಡ್ಸ್ಗಳನ್ನ ನಾವು ಯೂಸ್ ಮಾಡ್ಬೋದು. ಸೊ ಇಂಪೋರ್ಟ್ ಕ್ಯೂ ಅಂತ ಬರೆದಾದ್ಮೇಲೆ ನೆಕ್ಸ್ಟು ಡಿಫೈನ್ ಡಿಸ್ಪ್ಲೇ ಕ್ಯೂ ಫಂಕ್ಷನ್ನ ಬರಿತೀವಿ. ಅಂದರೆ ಇಲ್ಲಿ ಫಸ್ಟು ಫಂಕ್ಷನ್ನ ಡಿಫೈನ್ ಮಾಡೋಕ್ಕೆ ನಾವು ಡಿ ಎಫ್ ಕೀವರ್ಡ್ನ ಯೂಸ್ ಮಾಡ್ತೀವಿ. ಡಿ ಎಫ್ ಅನ್ನೋದು ಡಿಫೈನು, ಡಿಸ್ಪ್ಲೇ ಕ್ಯೂ 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 ಅನ್ನೋದು ಒಂದು ಏನು ಕ್ಯೂ ತೊಗೊಂಡಿವಿ. ಈ ಕ್ಯೂ ಅಲ್ಲಿರೋ ಎಲಿಮೆಂಟ್ನ ಫಸ್ಟು ಡಿಸ್ಪ್ಲೇ ಮಾಡಿರಿ ಅಂತ ಅರ್ಥ. ಇದನ್ನು ಬರೆದ್ರೆ ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಪ್ರಿಂಟ್ ಕ್ಯೂ ಎಲಿಮೆಂಟ್ಸ್ ಆರ್ ಎಂಡ್ ಇಸ್ ಈಕ್ವಲ್ ಟು ಅಂತ ಬರಿತೀವಿ. ಅಂದರೆ ಕ್ಯೂ ಎಲಿಮೆಂಟ್ಸು ಯಾವ ಇದಾವೋ ಅವನ್ನ ಡಿಸ್ಪ್ಲೇ ಮಾಡ್ರಿ ಅಂತೇಳಿ. ನೆಕ್ಸ್ಟ್ ಅದಾದಮೇಲೆ ವೈಲ್ ನಾಟ್ ಕ್ಯೂ ಎಂಟಿ, ಅಂದರೆ ಕ್ಯೂ ಎಂಟಿ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಕ್ಯೂನಲ್ಲಿ ಎಲಿಮೆಂಟ್ಸ್ ಇದ್ದರೆ ಅದು ಎಂಟಿ ಇರಲ್ಲ. ಕ್ಯೂ ಯಾವಾಗ ಎಂಟಿ ಇರುತ್ತೆ, ದೇರ್ ಇಸ್ ನೋ ಎಲಿಮೆಂಟ್ಸ್ ಇನ್ ದ ಕ್ಯೂ ಡಾಟಾ ಸ್ಟ್ರಕ್ಚರ್. ಕ್ಯೂನಲ್ಲಿ ಯಾವುದೇ ಡಾಟಾ ಸ್ಟ್ರಕ್ಚರ್ಲಿ ಯಾವುದೂ ಎಲಿಮೆಂಟ್ಸ್ ಇಲ್ಲ ಅಂದರೆ ಅದು ಎಂಟಿ ಆಗಿರುತ್ತೆ. ಸೊ ಇಲ್ಲಿ ವೈಲ್ ನಾಟ್ ಕ್ಯೂ ಡಾಟ್ ಎಂಟಿ ಅಂದರೆ ಕ್ಯೂ ಅನ್ನೋದು ಎಂಟಿ ಆಗಿಲ್ಲದೆ ಇದ್ದಾಗ ಏನು ಮಾಡಬೇಕು, ಎಲಿಮೆಂಟ್ ಇಸ್ ಈಕ್ವಲ್ ಟು ಕ್ಯೂ ಡಾಟ್ ಗೆಟ್ ಫಂಕ್ಷನ್, ಅಂದರೆ ಯಾವ ಎಲಿಮೆಂಟ್ ಇರುತ್ತೋ ಅದನ್ನ ಏನು ಮಾಡಬೇಕು, ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಎಲಿಮೆಂಟ್ ಕಮಾ ಎಂಡ್ ಇಸ್ ಈಕ್ವಲ್ ಟು ಅಂತೇಳಿ ಬರೀತೀವಿ. ಅದೇ ರೀತಿ ಪ್ರಿಂಟ್ ಕ್ಯೂ ಸೈಜ್ ಆಫ್ಟರ್ ರಿಮೂವ್ ಈಸ್ ಕ್ಯೂ ಡಾಟ್ ಸೈಜ್, ಅಂದರೆ ನಾವಿಲ್ಲಿ ಪಾಪ್ ಫಂಕ್ಷನ್ನ ಮಾಡ್ತೀವಿ. ಅಂದರೆ ಎಂಟಿ ಇಲ್ದಾಗ ಏನು ಮಾಡ್ತೀವಿ ಅಂದರೆ ಪಾಪ್ ಫಂಕ್ಷನ್, ಅಂದರೆ ಪಾಪ್ ಫಂಕ್ಷನ್ ಅಂದರೆ ರಿಮೂವಿಂಗ್ ಎಲಿಮೆಂಟ್ ಫ್ರಮ್ ದ ಕ್ಯೂ. ಕ್ಯೂನಲ್ಲಿ ಎಲಿಮೆಂಟ್ನ ರಿಮೂವ್ ಮಾಡಿದ್ಮೇಲೆ ಅದರ ಸೈಜು ಎಷ್ಟು ಅನ್ನೋದನ್ನು ಡಿಸ್ಪ್ಲೇ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಕ್ಯೂ ಸೈಜ್ ಆಫ್ಟರ್ ರಿಮೂವ್ ಈಸ್ ಕ್ಯೂ ಡಾಟ್ ಸೈಜ್ ಫಂಕ್ಷನ್ನ ಬರಿತೀವಿ. ನೆಕ್ಸ್ಟು ಅದಾದಮೇಲೆ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಡಾಟ್ ಕ್ಯೂ ಫಂಕ್ಷನ್. ಸೊ ಇಲ್ಲಿ ಆಲ್ರೆಡಿ ಕ್ಯೂ ಅನ್ನೋದನ್ನ ನಾವೇನು ತೊಗೊಂಡ್ವಿ, ಲೈಬ್ರರಿ ಫಂಕ್ಷನ್ನ ಇಂಪೋರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಕ್ಯಾಪಿಟಲ್ ಕ್ಯೂ ಅಂತ ಏನು ಬರ್ತೀವಲ್ಲ, ಈ ಕ್ಯೂ ನಮಗೆ ಫಂಕ್ಷನ್ ನೇಮ್ ಇದ್ದಂಗೆ, ಇದು ವೇರಿಯೇಬಲ್ ನೇಮ್. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕ್ಯೂ ಡಾಟ್ ಪುಟ್ ಫಂಕ್ಷನ್ 10, ಕ್ಯೂ ಡಾಟ್ ಪುಟ್ ಫಂಕ್ಷನ್ 20. ಹಂಗೆ ನಾವು ಅಪೆಂಡ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಕ್ಯೂಗೆ ಎಲಿಮೆಂಟ್ಸ್ನ ಆ್ಯಡ್ ಮಾಡೋಕ್ಕೆ ಕ್ಯೂ ಡಾಟ್ ಪುಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕ್ಯೂ ಡಾಟ್ ಪುಟ್ ಫಂಕ್ಷನ್ ಯೂಸ್ ಮಾಡಿದಾಗ ಏನಾಗುತ್ತೆ, 10, 20, 30 ಇಲ್ಲಿ ಏನು ವ್ಯಾಲ್ಯೂನ ಬರಿತೀವೋ ಆ ವ್ಯಾಲ್ಯೂಸು ಇಲ್ಲಿ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ ಅಥವಾ ಈ ಕ್ಯೂನಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟು ಪ್ರಿಂಟ್ ಕ್ಯೂ ಸೈಜ್ ಆಫ್ಟರ್ ಇನ್ಸರ್ಷನ್ ಈಸ್ ಕ್ಯೂ ಡಾಟ್ ಕ್ಯೂ ಸೈಜ್, ಅಂದರೆ ಇಲ್ಲಿ 3 ಎಲಿಮೆಂಟ್ಸ್ನ ಆ್ಯಡ್ ಮಾಡಿವಿ. ಸೊ ಕ್ಯೂ ಸೈಜು ಇದು 3 ಅಂತೇಳಿ ತೋರಿಸುತ್ತೆ. ನೆಕ್ಸ್ಟು ಡಿಸ್ಪ್ಲೇ ಕ್ಯೂ ಫಂಕ್ಷನ್, ಅಂದರೆ ನಾವೇನು ಮಾಡ್ತೀವಿ, ಕ್ಯೂ ಫಂಕ್ಷನ್ನ, ಅಂದರೆ ಇಲ್ಲಿ ಏನು ಫಂಕ್ಷನ್ನ ಕಾಲ್ ಮಾಡಿವಲ್ಲ ಈ ಫಂಕ್ಷನ್ ನಾವೇನು ಮಾಡ್ತೀವಿ, ಕಾಲ್ ಮಾಡ್ತೀವಿ. ಕಾಲ್ ಮಾಡಿದಾಗ ಏನಾಗುತ್ತೆ, ಡಿಸ್ಪ್ಲೇ ಕ್ಯೂ ಫಂಕ್ಷನ್ನು ಇದು ವರ್ಕ್ ಆಗುತ್ತೆ. ಸೊ ಈ ಪ್ರೋಗ್ರಾಮ್ನ ಇವಾಗ ಸೇವ್ ಮಾಡಬೇಕು. ಸೇವ್ ಮಾಡಿ ರನ್ ಮಾಡ್ತೀವಿ. ರನ್ ಮಾಡಿದಾಗ ಫಸ್ಟು ಕ್ಯೂ ಸೈಜ್ ಆಫ್ಟರ್ ಇನ್ಸರ್ಟ್ ಈಸ್ 3, ಅಂದರೆ ಫಸ್ಟಿಗೆ ಕ್ಯೂನಲ್ಲಿ ಏನೂ ಇದ್ದಿಲ್ಲ, ನಾವೇನು ಮಾಡಿದ್ವಿ 10, 20, 30 ಅಂತೇಳಿ 3 ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ವಿ. ಸೊ ಕ್ಯೂ ಸೈಜ್ ಆಫ್ಟರ್ ಇನ್ಸರ್ಷನ್ ಈಸ್ 3 ಅಂತ ಬಂತು. ನೆಕ್ಸ್ಟು ಕ್ಯೂ ಎಲಿಮೆಂಟ್ಸ್ ಆರ್, ಕ್ಯೂನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದಾವೆ ಅನ್ನೋದನ್ನು ಏನಾಯ್ತದು ಡಿಸ್ಪ್ಲೇ ಆಯಿತು. ನೆಕ್ಸ್ಟು ಕ್ಯೂ ಸೈಜ್ ಆಫ್ಟರ್ ರಿಮೂವ್ ಈಸ್ 0, ಅಂದರೆ ಇವನ್ನೆಲ್ಲ ರಿಮೂವ್ ಮಾಡಿದ ಮೇಲೆ ಕ್ಯೂ ಸೈಜ್ ಏನಾಗುತ್ತೆ 3 ಇದ್ದಿದ್ದು 0 ಬರುತ್ತೆ. ಸೊ ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಈ ಥರ ಪ್ರೋಗ್ರಾಮ್ನ ನಾವು ಬರೆದು ಎಕ್ಸಿಕ್ಯೂಟ್ ಮಾಡಬೇಕು. ಇದು ಇಲ್ಲಿವರೆಗೂ ನಿಮಗೆ
ಪೈಥಾನ್ ಪ್ರೋಗ್ರಾಮ್ಸ್ ಅಂದರೆ ಪಿ ಯು ಸಿ ಸೆಕೆಂಡ್ ಇಯರ್ನಲ್ಲಿ ಟೋಟಲ್ಲು ಪಾರ್ಟ್ ಎದಲ್ಲಿ 14 ಪೈಥಾನ್ ಪ್ರೋಗ್ರಾಮ್ಸ್ ಇದ್ದಾವೆ, ಇನ್ನು 4 ಎಸ್ ಕ್ಯೂ ಎಲ್ ಪ್ರೋಗ್ರಾಮ್ಸ್ ಇದ್ದಾವೆ. ಆ ಎಸ್ ಕ್ಯೂ ಎಲ್ ಪ್ರೋಗ್ರಾಮ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೂ ನೀವು ಯಾರು ಇದನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟು ಎಸ್ ಕ್ಯೂ ಎಲ್ ಪ್ರೋಗ್ರಾಮ್ಸು ಕೂಡ ನೀವು ಕಲಿಬೋದು.